ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಊಲವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವು ಈ ಖಾತೆ ಹೊಂದಿರುತ್ತದೆ. ನಮ್ಮಲ್ಲಿ 40-50, 40-60, 30-50, 30-40 ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್, 40 ಫೀಟ್, 30 ಫೀಟ್, ಮಳೆ ನೀರು ಹರಿಯುವ ಚರಂಡಿ, ಒಳಚರಂಡಿ ವ್ಯವಸ್ಥೆ, ಉತ್ತಮ ನೀರಿನ ಸೌಲಭ್ಯ, ಬೀದಿ ದೀಪಗಳು, ಉದ್ಯಾನವನ, ಓವರ್ ಹೆಡ್ ವಾಟರ್ ಟ್ಯಾಂಕ್, ಚಿಲ್ಡ್ರನ್ ಪ್ಲೇ ಏರಿಯಾ, ಗ್ರೀನ್ ಪಾರ್ಕ್, ಕ್ಲಬ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್, 24 ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ, ಸಿಸಿಟಿವಿ ವ್ಯವಸ್ಥೆ, ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್, ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ. ಜಗದೀಶ್ ಮೊಬೈಲ್ ಸಂಖ್ಯೆ 9845219259. ಮಂಜು ಹೂಳವಾಡಿ 9164448762. ಶ್ರೀನಿವಾಸ 9448. ಪ್ರಧಾನಿ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ಬಡಬಗ್ಗರ ಅಭಿವೃದ್ಧಿಗಾಗಿ ಹಲವಾರು ರೀತಿಯ ಜನಪ್ರಿಯ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಈ ಎಲ್ಲ ಸೌಲಭ್ಯಗಳನ್ನು ಬಡವರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಕೇಂದ್ರ ಆಹಾರ ನಿಗಮ ಮಂಡಳಿ ಅಧ್ಯಕ್ಷ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಅವರು ತಿಳಿಸಿದರು. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಸಂತೆಕಲ್ಲಳ್ಳಿ ಹಾಗೂ ತಳಗವಾರ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಹಮ್ಮಿಕೊಂಡಿದ್ದ ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ಗೋಪಿರವರು ಪಾಲ್ಗೊಂಡು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಮೋದಿರವರು ತಂದೆ ಜೊತೆಯಲ್ಲಿ ಚಹಾ ಮಾರಿ 4 ಬಾರಿ ಮುಖ್ಯಮಂತ್ರಿಯಾಗಿ, ಭಾರತ ದೇಶಕ್ಕೆ 2 ಬಾರಿ ಪ್ರಧಾನಮಂತ್ರಿಯಾಗಿ ಉತ್ತಮ ಆಡಳಿತ ನೀಡುವಲ್ಲಿ ಪ್ರಪಂಚದಾದ್ಯಂತ ಭಾರತ ದೇಶಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ದೇಶದ 140 ಕೋಟಿ ಜನಸಂಖ್ಯೆಗೆ ಉಚಿತವಾಗಿ ಲಸಿಕೆಯನ್ನು ನೀಡಿರುವುದಲ್ಲದೆ ಬಡಜನತೆಯ ಆರೋಗ್ಯ ದೃಷ್ಟಿಯಿಂದ ಆಯುಷ್ಮಾನ್ ಭಾರತ್, ಉಜ್ವಲ್ ಯೋಜನೆ, ಕ್ಷಯಮುಕ್ತ ಭಾರತ ಅಭಿಯಾನ, ಕಿಸಾನ್ ಸಮ್ಮಾನ್ ಯೋಜನೆ, ಫಸಲ್ ಬಿಮಾ ಯೋಜನೆಗಳು ಪ್ರತಿಯೊಬ್ಬ ಪ್ರಜೆಗೂ ತಲುಪುವಂತೆ ಮಾಡುವ ಗುರಿ ಹೊಂದಿದ್ದಾರೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಅರ್ಹ ಫಲಾನುಭವಿಗಳಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ಗಳು ಹಾಗೂ ಗ್ಯಾಸ್ ಸಿಲಿಂಡರ್ ಸ್ಟವ್ಗಳನ್ನು ವಿತರಣೆ ಮಾಡಿದರು ಹಾಗೂ ಡ್ರೋನ್ ಮೂಲಕ ರೈತರ ಬೆಳೆಗೆ ಔಷಧಿಗಳನ್ನು ಸಿಂಪಡಣೆ ಮಾಡುವ ಪ್ರಾತ್ಯಕ್ಷಿಕೆಯನ್ನು ವೀಕ್ಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಸಂತೆಕಲ್ಲಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುಳಾ, ಉಪಾಧ್ಯಕ್ಷ ಮಂಜುಳಾ, ಪ್ರಗತಿ ಗ್ರಾಮೀಣ ಬ್ಯಾಂಕ್ನ ವ್ಯವಸ್ಥಾಪಕ ಅನಿಲ್ ಕುಮಾರ್, ಆರ್ಥಿಕ ಸಾಕ್ಷರತಾ ಸಲಹೆಗಾರ ನಾರಾಯಣಸ್ವಾಮಿ, ಕೆನರಾ ಬ್ಯಾಂಕ್ ಮ್ಯಾನೇಜರ್ ವಿನುತಾ, ಕೃಷಿ ಅಧಿಕಾರಿ ಲಕ್ಷ್ಮಿ, ಸಮಾಜ ಸೇವಕ ಸಂತೆಕಲ್ಲಳ್ಳಿ ಚಂದ್ರಶೇಖರ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು, ಸಂತೆಕಲ್ಲಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ನಿಮ್ದೇನಿಟ್ಟಿದ್ದೀರಮ್ಮ? ಫಿಕ್ಸ್ ಮಾಡಿಕೊಂಡು ಮತ್ತೆ ನೀವು ಬಿಟ್ಟು ಸರ್ ರೈತರ ಹೊಲದಲ್ಲೂ ಕೂಡ ಸಿಂಪಡಣೆ ಮಾಡೋಕ್ಕೆ ಅನುಕೂಲ ಆಗ್ತಾ ಇದೆ. ಆ ಒಂದು ದೃಷ್ಟಿಯಿಂದ ಈ ಒಂದು ಡ್ರೋನನ್ನು ಎಲ್ಲ ಕಡೆಗಳನ್ನ ಪ್ರಚಲಿತ ಮಾಡಬೇಕಂದ್ಬಿಟ್ಟು ಇದನ್ನು ಮಾಡ್ತಿರೋದು. ಇದನ್ನೇನೋ ಪ್ರಶ್ನೆಗಳಿದಾವ? ಇವತ್ತು ಪ್ರಧಾನಮಂತ್ರಿಗಳು 79 ಕಾರ್ಯಕ್ರಮಗಳನ್ನು ಕಟ್ಟಕಡೆಯ ವ್ಯಕ್ತಿ ತಲುಪಬೇಕು, ಅವರಿಗೆ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು, ಬಡತನ ನಿರ್ಮೂಲನೆ ಆಗಬೇಕು, ಬಡವರಿಗೆ ಉದ್ಯೋಗಾವಕಾಶಗಳು ಸಿಗಬೇಕು, ಬಡವರು ಮನೆಯಲ್ಲಿ ನಗು ಕಾಣಬೇಕು, ರೈತರ ಮಗದಲ್ಲಿ ನಗು ಕಾಣಬೇಕು, ರೈತನ ಬೆಂಬಲ ಬೆಲೆ ಸಿಗಬೇಕು, ರೈತನಿಗೆ ಬೆಳೆದಂತ ಬೆಲೆ ಮಾರ್ಕೆಟ್ ಅಲ್ಲಿ ಸ್ಥಿರವಾಗಿ ಹೋಗ್ಬೇಕು, ರೈತನಿಗೆ ರಸಗೊಬ್ಬರಗಳು ಸಿಗಬೇಕು, ರೈತನಿಗೆ ಕೃಷಿ ಸಾಲಗಳು ಸಿಗಬೇಕು, 0 ಬಡ್ಡಿ ದರ, 3 ರೂಪಾಯಿ ಬಡ್ಡಿ ದರ ಅವರಿಗೆ ಕೃಷಿ ಸಾಲಗಳು ಸಿಗಬೇಕು, ರೈತನೇ ಮನೆ ಕಟ್ಟೋದ್ರಿಂದ ಹಿಡಿದು ಅವರ ಮಕ್ಕಳ ಉದ್ಯೋಗಗಳಿಂದ ಅವರಿಗೆ ಅನುಕೂಲಗಳಾಗಬೇಕು. ಪ್ರತಿ ಬಡವರ ಮನೆಯಲ್ಲಿ ವ್ಯಾಪಾರಕ್ಕೆ ಲೋನುಗಳು
ಈ ಸನ್ನಿಧಿ ಲೋನ್ ಆಗ್ಬೋದು, ಸಣ್ಣ ವ್ಯಾಪಾರ, ದೊಡ್ಡ ವ್ಯಾಪಾರ ಬಂದು ವಿಶ್ವಕರ್ಮ, ಇನ್ನ ದೊಡ್ಡ ವ್ಯಾಪಾರ ಬಂದು ಮುದ್ರಾ ಲೋನು, ಇನ್ನ ಸರ್ಕಾರಿ ಸಬ್ಸಿಡಿಗಳು, ಒಂದು ಕೋಳಿ ಫಾರಂ ಆಗ್ಬೋದು, ಒಂದು ಕುರಿ ಫಾರಂ ಆಗ್ಬೋದು, ಇವತ್ತು 50% ಸಬ್ಸಿಡಿಗೆ ಕೊಡ್ತಾವೆ. 60 ಲಕ್ಷಕ್ಕೆ 30 ಲಕ್ಷ ಕೋಳಿ ಫಾರಂ ಅಲ್ಲಿ ಸಬ್ಸಿಡಿಗಳು. ಇವತ್ತು ಪ್ರತಿ ಕೃಷಿ ಆಧುನಿಕರಲ್ಲಿ ಸಬ್ಸಿಡಿ ಏನ್ ಮಾಡ್ತಾ ಇದ್ದಾರೆ, ಮೊದಲೊಂದು ಸಬ್ಸಿಡಿ ಲಾಸ್ಟ್ ಅಲ್ಲಿ ಕೊಡ್ತಾ ಇಲ್ಲ, ಇವರು ಮೊದಲೇ ಸಬ್ಸಿಡಿ ಕೊಡ್ತಾ ಇಲ್ಲ. ರೈತರು ಮುಂದೆ ಬರಬೇಕು. ರೈತರು ಮಾಡಿದಂತ ಕೆಲಸಗಳು, ರೈತರು ಮಾಡಿದಂತ ಫ್ಯಾಕ್ಟರಿಗಳು, ರೈತನ ಯಾವುದೇ ಒಂದು ಕೃಷಿ ಫ್ಯಾಕ್ಟರಿಗಳಾಗ್ಲಿ, ಒಂದು ಯಾವುದೇ ಒಂದು ಫೀಡ್ ಬ್ರೋಕರ್ಗಳಾಗ್ಲಿ, ಯಾವುದೇ ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ 40% 50% ಸಬ್ಸಿಡಿ ಲೋನ್ ಕೊಡ್ತಾ ಇದೆ. ಇದೆಲ್ಲ ಸಣ್ಣ ವ್ಯಾಪಾರನೇ ಅಂತಲ್ಲ. ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಂಡ ಮೇಲೆ ಗುಜರಾತಲ್ಲಿ 4 ಸಲ ಮುಖ್ಯಮಂತ್ರಿ ಆಗಿ 2 ಸಲ ನಿಮ್ಮ ಆಶೀರ್ವಾದದಿಂದ ಪ್ರಧಾನಮಂತ್ರಿಗಳಾದ ಮೇಲೆ ನಾನು ಪಟ್ಟಂತ ನೋವು, ನಾನು ಪಟ್ಟಂತ ಕಷ್ಟ, ನನ್ನ ತಂದೆ ತಾಯಿಗಳು ನನ್ನ ಸಾಕಿದಂತ ಕಷ್ಟ, ಒಂದು ನೀರಿಗೋಸ್ಕರ ಆಗ್ಬೋದು, ಒಂದು ಪ್ರತಿ ಗ್ರಾಮದಲ್ಲೂ ಗ್ರಾಮ ಉಳಿಬೇಕು. ಆ ಗ್ರಾಮ ಉಳಿಬೇಕು ಅಂದಾಗ ಗ್ರಾಮದಲ್ಲಿ ಸುಭಿಕ್ಷವಾಗಿ ಎಲ್ಲರೂ ಇರಬೇಕು ಅಂದ್ರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡ್ಬೇಕು. ಒಂದು ಪಂಚಾಯಿತಿ ಉನ್ನತೀಕರಣ ಆಗಬೇಕು. ಒಂದು ಮೇಕೆ, ಹಸು, ಕುರಿಗಳು, ಕೋಳಿ ಫಾರಂಗಳು, ಈ ಸಣ್ಣ ನಾಟಿ ಕೋಳಿ ಫಾರಂಗಳು, ಇವೆಲ್ಲ ಆದಾಗ ಗೊಬ್ಬರಗಳು, ತಣ್ಣೀರ್ ಸೆಟ್ಟವ್ರು ಹೇಳಿದ್ರು, ನೈಸರ್ಗಿಕ ಗೊಬ್ಬರ ಬೇಕು. 40-50 ವರ್ಷದಿಂದ ರೈತ ಶ್ರೀಮಂತನು, ರೈತನ ಮನೆಗೆ ಹೋದ್ರೆ 10 ಜನಕ್ಕಲ್ಲ 50 ಜನಕ್ಕೆ ಊಟ ಹಾಕಿ ಕಳಿಸುವಂತ ರೈತನು ಇವತ್ತು ಬಡವನಾಗ್ತಾ ಇಲ್ಲ. ಅವತ್ತು ಇವತ್ತು ಏನ್ ಕಾಲ ಮಿಂಚಿರೋದು, ಇವತ್ತು ಬ್ಯಾಂಕ್ಗಳಲ್ಲಿ ಲೋನ್ ತಗೊಂತಾನೆ, ಬೀಜ ವ್ಯಾಪಾರ, ಬೀಜ, ಕಳಪೆ, ಗೊಬ್ಬರ ಎಲ್ಲ ಇವತ್ತು ಎಲ್ಲ ಕೊಂಡ್ಕೊಳ್ಬೇಕು. ರೈತನ ಬೆಳೆ ಬಂದಾಗಿ ಬೆಳೆ ಇಷ್ಟಿಗೆ ಹೋಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಆವತ್ತಿನ ದಿವಸ ರೈತನು ಎಲ್ಲ ದವಸ ಧಾನ್ಯಗಳು ಎಲ್ಲ ಮನೆಯಲ್ಲೇ ಇರೋದು, ಯಾರಿಗೂ ₹1 ಹಸುಗಳು ಉಳೋವು, ಅವ್ರು ಜನ ಕೆಲಸ ಮಾಡೋರು, ಗೊಬ್ಬರಗಳು ಮನೆ ಹತ್ರನೇ ಇರೋದು, ಹಸುಗಳು ಗೊಬ್ಬರಗಳಾಗಿರೋದು. ಇವತ್ತು ನೈಸರ್ಗಿಕ ಕೃಷಿ ಮಾಡಿದಾಗ ಆರೋಗ್ಯ ಇತ್ತು. ರೈತನಲ್ಲಿ 10 ಜನ ಮನೆ, ಯಾರು ದೊಡ್ಡ ರೈತರು ಅಂದ್ರೆ ಯಾರೇ ಹೋದ್ರು ಊರಲ್ಲಿ, ಯಾತ್ರಿಗಳಲ್ಲಿ ಯಾರೇ ಹೋದ್ರು, ಸನ್ಯಾಸಿಗಳಿಂದ ಹೋದ್ರು, ಆ ರೈತ ಮನೆ ಹತ್ರ ಊಟ ಸಿಗ್ತದಪ್ಪ ಅಂತ ಇದೆ. ಬಡತನ ಆಗ್ತಾ ಇದೆ. ಇದು ಆಗ್ಕೂಡ್ದು. ಈ ದೇಶ ಹಿಂದೆ ಬರುತ್ತೆ. ಈ ದೇಶ ಮುಂದಕ್ಕೆ ಬರಬೇಕು ಅಂದ್ರೆ 2047ರ ಬಡತನ ನಿರ್ಮೂಲನೆ ಆಗಬೇಕು. ಈ ದೇಶ ಉನ್ನತೀಕರಣಕ್ಕಾಗಬೇಕು. ಈ ದೇಶದಲ್ಲಿ ವಿಜ್ಞಾನಿಗಳಿಂದ ಹಿಡಿದು ಮಕ್ಕಳು ಎಲ್ಲ ಸೈನ್ಸ್ ಇನ್ಸ್ಟಿಟ್ಯೂಟ್ನಿಂದ ಆಗಲಿ ಎಲ್ಲ ಇಲಾಖೆಗಳಲ್ಲೂ ಬೆಳೆಯಬೇಕು. ಎಲ್ಲ ಕೃಷಿ ರಂಗದಲ್ಲೂ ಬೆಳೆಯಬೇಕು. ಕೃಷಿ ತಂತ್ರಜ್ಞಾನಗಳು ಅಸಿಸ್ಟೆಂಟ್ ಟೈಪ್ ಅಲ್ಲಿ ಕೃಷಿ ತಂತ್ರಜ್ಞಾನ ಇಲ್ಲಿ ಆಗಬೇಕು. 100 ಜನ 100 ಎಕರೆ ಒಂದು ಮಹಿಳೆ ಸುಧಾರಿಸ್ತಾಳೆ. ಕೃಷಿ ಉಳೋದ್ರಿಂದ ಮಾಡೋದ್ರಿಂದ ಎಲ್ಲ 100 ಎಕರೆನೂ ಒಂದೇ ಒಂದು ಮಹಿಳೆ ಸುಧಾರಿಸ್ತಾಳೆ. ಎಲ್ಲ ತಂತ್ರಜ್ಞಾನ. ಇವತ್ತು ನಮ್ಮಲ್ಲಿ ಹೇಳ್ಬೋದು, ನಮಗೆ ಇವತ್ತು ಕೃಷಿ ಒಂದು ದ್ರೋಣ್ ಅಂತ ಹೇಳ್ಬಿಟ್ಟು ನಾವು ಇವತ್ತು ಮದ್ದುಗಳು ಹೊಡಿಬೇಕು ಅಂದ್ರೆ ಒಂದು ದ್ರೋಣ್ ಅಂತೇಳಿ ಇವತ್ತು ಪಂಚಾಯತಿಗೆ ಒಂದು ಟ್ರ್ಯಾಕ್ಟರ್ ಕೊಡ್ತಾರೆ. 7 ನಿಮಿಷ 5 ನಿಮಿಷದಿಂದ 7 ನಿಮಿಷದಲ್ಲಿ 1 ಎಕರೆ ಮದ್ದು ಹೊಡ್ಕೊಂಡ್ ಬರ್ಬೋದು. ಅದು ದಾಳಿಂಬೆ ಗಿಡ ಆಗ್ಬೋದು, ಮಾವಿನ ಮರ ಆಗ್ಬೋದು, ತೆಂಗಿನ ಮರ ಆಗ್ಬೋದು, ನೀವು ಟೊಮೆಟೊ ಬೆಳೆ ಆಗ್ಬೋದು, ಯಾವುದೇ ಒಂದು ಕೋಸು ಬೆಳೆ ಆಗ್ಬೋದು, ಅದು ಅಂತರವಾಗಿ ಉದುರದಿದ್ದಂಗೆ, ಬೆಳೆ ನಾಶ ಆಗ್ತಿದ್ದಂಗೆ ಆ ಮದ್ದು ಮಾತ್ರ ಗಿಡದ ಮೇಲೆ ಬಿಡಬೇಕು. ಇವೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಈ ದೇಶ ಭಾರತ ದೇಶ ಪರಂಪರೆಗೆ ಇವತ್ತು ಇತಿಹಾಸದಲ್ಲಿ ಇರುವಂತದ್ದು ಶ್ರೀರಾಮ ಇವತ್ತು ಹುಟ್ಟಿ